ಇನ್ನು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಕರವೇ ಅಧ್ಯಕ್ಷ ನಾರಾಯಣಗೌಡ ಹೋಗಿದ್ದಾರೆ. ಬೆಳಗ್ಗೆ ಅಷ್ಟೇ ಅವರು ಬಿಡುಗಡೆ ಆದರು. ಮತ್ತೆ ಇನ್ನೊಂದು ಪ್ರಕರಣದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಯಿತು. 2017 ಪ್ರಕರಣದ ಸಂಬಂಧ ನಾರಾಯಣಗೌಡರನ್ನ ಬಂಧಿಸಲಾಗಿದೆ. ಈಗ ನಾರಾಯಣಗೌಡ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರು. 2017ರಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣಗೌಡ ಜಾಮೀನು ಅರ್ಜಿಯ ಒಂದು ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ 30ನೇ ACMM ನ್ಯಾಯಾಲಯ ವಿಚಾರಣೆಯನ್ನು ನಡೆಸಿದೆ. ಅದರ ಆದೇಶವನ್ನು ನಾಳೆಗೆ ಕಾಯ್ದಿರಿಸಿದೆ. ಸೊ ಇವರಿಗೆ ಜೈಲಾಗತ್ತಾ ಬೇಲಾಗತ್ತಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಇವರು ಇವತ್ತಿನ ರಾತ್ರಿ ಅಂತೂ ಪರಪ್ಪನ ಅಗ್ರಹಾರದಲ್ಲೇ ಕಳಿಬೇಕಾಗತ್ತೆ ನಾರಾಯಣಗೌಡರು. 2017ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಜೈಲು ಪಾಲಾಗಿದ್ದಾರೆ. ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂತಹ ನಾರಾಯಣಗೌಡ ಒಂದು ಜಾಮೀನನ್ನು ಪಡ್ಕೊಂಡಿದ್ರು. ಹಾಗೆ ಬೆಳಿಗ್ಗೆ ಅವರನ್ನ ಬಿಡುಗಡೆ ಕೂಡ ಗೊಳಿಸಲಾಯಿತು. ಬಿಡುಗಡೆ ಆಗಿ ಹೊರಬರ್ತಾ ಇದ್ದಂತೆ ಮತ್ತೊಂದು ಪ್ರಕರಣದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಯಿತು. 2017ರಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣಗೌಡ ಅವರನ್ನ ಈಗಾಗಲೇ ಬಂಧಿಸಿದ್ದಾರೆ ಪೊಲೀಸರು. ಇವತ್ತು 30ನೇ ACMM ನ್ಯಾಯಾಲಯಕ್ಕೆ ನಾರಾಯಣಗೌಡ ಅವರನ್ನ ಹಾಜರುಪಡಿಸಲಾಯಿತು. ವಿಚಾರಣೆಯನ್ನು ಪೂರ್ಣಗೊಳಿಸಿರುವಂತಹ ನ್ಯಾಯಾಲಯ ಈಗ ಆದೇಶವನ್ನು ಕಾಯ್ದಿರಿಸಿದೆ. ನಾಳೆಗೆ ಈಗ ಆದೇಶ ಕಾಯ್ದಿರಿಸಲಾಗಿದೆ. ನಾಳೆ ಆದೇಶ ಹೊರಬೀಳುತ್ತೆ. ಇವರಿಗೆ ಜೈಲಾಗತ್ತಾ ಅಥವಾ ಬೇಲಾಗತ್ತಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. PDLP ಆಕ್ಟ್ 2A 2B ಪ್ರಕಾರ ಇವತ್ತು ಪ್ರೊಕ್ಲಾಮೇಷನ್ ಈ ನಾರಾಯಣಗೌಡರು ಏನಿದ್ದಾರೆ ಕನ್ನಡ ರಾಜ್ಯದ ನೆಲ ಜಲ ಭಾಷೆಯ ವಿಚಾರವಾಗಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಹೋರಾಡುವಂತ ವ್ಯಕ್ತಿ 2017ರಿಂದ 2024 ಈ ಜನವರಿವರೆಗೂ ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಅವ್ರನ್ನ ಬಂಧಿಸಿ ಇವತ್ತು ನ್ಯಾಯದ ಮುಂದೆ ಹಾಜರು ಮಾಡಿದ್ರು. ನ್ಯಾಯಾಲಯವು ಅಬ್ಜೆಕ್ಷನ್ ತಗೊಂಡು ನಮ್ಮ ವಾದ ಮತ್ತು ಪ್ರತಿವಾದವನ್ನು ಆಲಿಸ್ತು. ಈಗ ಆದೇಶ ಅಂತ ನಾಳೆಗೆ ಹೋಗಿದೆ. ನಾಳೆ ಗಂಟ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಇವರು ಅಷ್ಟೊಂದು ಅವಶ್ಯಕತೆ ಇದ್ದು ಇಷ್ಟೊಂದು ಓಪ್ ಮಾಡಂಗಿದ್ರೆ ಅಲ್ಲೇ ಜೈಲಿಂದನೇ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ತಗೋಬೋದಾಯ್ತು. ಅವ್ರನ್ನ ರಿಲೀಸ್ ಮಾಡಿ ಆಮೇಲೆ ವಯಸ್ಸಾಗಿತ್ತು ಪಾಪ, ಆರೋಗ್ಯ ಸರಿ ಇಲ್ಲ, ಇಂಥದ್ದು ಕರ್ಕೊಂಡು ಬಂದು ಬೆಳಗ್ಗೆಯಿಂದ ಇಟ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡೋದು ಅತಿ ಇದೇನು ಚೆನ್ನಾಗಿ ಕಾಣ್ತಾ ಇಲ್ಲ. ಏನೋ ಯಾವ ಸಮಥಿಂಗ್ ರಾಂಗ್ ಏನೋ ಗೊತ್ತಿಲ್ಲ. ಬಟ್ ಅವ್ರ ಕಸ್ಟಡಿಯಲ್ಲಿ ಇದ್ರು ತಗೋಬೋದಾಯ್ತು, ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ತಗೋಬೋದಾಯ್ತು. PDLP ಆಕ್ಟ್ 2A 2B ಪ್ರಕಾರ ಇವತ್ತು ಪ್ರೊಕ್ಲಾಮೇಷನ್ ಈ ನಾರಾಯಣಗೌಡರು ಏನಿದ್ದಾರೆ ಕನ್ನಡ ರಾಜ್ಯದ ನೆಲ ಜಲ ಭಾಷೆಯ ವಿಚಾರವಾಗಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಹೋರಾಡುವಂತ ವ್ಯಕ್ತಿ 2017ರಿಂದ 2024 ಈ ಜನವರಿವರೆಗೂ ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಅವ್ರನ್ನ ಬಂಧಿಸಿ ಇವತ್ತು ನ್ಯಾಯದ ಮುಂದೆ